ನಮ್ಮ ಸಂವಿಧಾನದ ಆರ್ಟಿಕಲ್ 16 ಇದರೆಲ್ಲ ನಮ್ಮ ಸಂವಿಧಾನದ ಹಕ್ಕಿನ ಪ್ರಕಾರ ನಮ್ಗೆ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡುವಂತ ಎಲ್ಲ ಅವಕಾಶಗಳಿದ್ದಾವೆ. ಮತ್ತೆ ಅವ್ರ ಮಕ್ಕಳು ಯಾರು ಕೈಯಲ್ಲಿ ಖಡ್ಗ, ಕೋಲು, ದೊಣ್ಣೆ, ಪಿಸ್ತೂಲು, ಬಂದೂಕು, ಕಲ್ಲು ಇವೇನು ತಗೊಂಡ್ ಬಂದಿರ್ತಾರೆ. ಬರೀ ಕೈಯಲ್ಲಿ ಬಂದು ಆದಂತ ಅನ್ಯಾಯ 21 ಜನ ನೀಟಿಗೆ ಕೊಟ್ಟಂತ ಪರೀಕ್ಷೆ ಕೊಟ್ಟಂತ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಒಂದ್ಸಲ ಯೋಚನೆ ಮಾಡಿ, ಆ ಆತ್ಮಹತ್ಯೆ ಮಾಡ್ಕೊಂಡಿದ್ ಹೋಗು ನಮ್ಮನೆಲ್ಲೇ ಇದ್ರೆ ಹೇಗಾಗುತ್ತೆ? ನನ್ ಮಗ ನನ್ನೊಂದು ಪ್ರಶ್ನೆ ಮಾಡ್ತಾನೆ, ನಾನಲ್ಲಿ ಹೋರಾಟದಲ್ಲಿ ಹೋಗಿ ನನ್ ತಲೆನೇ ಹೊಡೆದಿದ್ರೆ ತಾಯಿಯಾಗಿ ಯಾವ ತರ ಅಮ್ಮ ಅಂತ. ಸೊ ನಾವು ಇವತ್ತು ನಾನೊಂದು ಆಯೋಗದ ಅಧ್ಯಕ್ಷೆಯಾಗಿ ನಾವು ಆ ಕಾನೂನನ್ನ ಮೀರಿದೆ ಚೌಕಟ್ಟನ್ನ, ಬಟ್ ನಾವು ಯಾವ ತರ ಆ ಪೀಸ್ಫುಲ್ ಪ್ರೊಟೆಸ್ಟ್ ಮುಖಾಂತರ ಆ ಯುವ ಸಮುದಾಯ ಜೊತೆ ನಿಂತ್ಕೊಂಡಿದ್ದೀನಿ. ಒಬ್ಳು ತಾಯಿಯಾಗಿ ನಿಂತ್ಕೊಂಡಿದ್ದೀನಿ. ಇದಕ್ಕೆ ನ್ಯಾಯ ಸಿಗ್ಬೇಕು, ಮತ್ತೆ ಇದಕ್ಕೆ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು, ಮತ್ತೆ ಈ ತರ ಮರುಕಳಿಸಬಾರದು. ಆ ತರ ಒಂದು ಶಿಕ್ಷಣ ನೀತಿಯನ್ನ ತರಬೇಕು. ಅದು ಯಾವುದೇ ಸರ್ಕಾರಗಳಾಗಿರ್ಲಿ, ಆದ್ರೆ ಅನುಭವಿಸೋರು ಯಾರು? ಮಕ್ಕಳಲ್ವಾ? ಸೊ ಅದು ಎಸ್ಪೆಷಲಿ ಅಲ್ಲಿ ಹೊಡ್ತಿರೋ ಒಂದು ಪೊಲೀಸ್ ಇಲಾಖೆದ ಒಂದು ಬೆತ್ತದಿಂದ ಒಂದು ಸಲ ಏಟ್ ಹೊಡೆಸ್ಕೊಂಡ್ರೆ ಹೆಂಗೆ ನೋವುತ್ತೆ ಮತ್ತೆ ಬರೆ ಬೀಳುತ್ತೆ. ಗಂಡ್ಮಕ್ಳು ಜಾಸ್ತಿ ಒದೆ ತಿಂದಿರೋದಂಗೆ. ಅಲ್ಲಿ ಎಲ್ಲ ಹೆಣ್ಮಕ್ಳು, ನಮ್ಮಂತ ಮಕ್ಕಳು, ನಾವ್ ಒಂದಿನ ಒದೆ ತಿಂದು ಬೆಳೆದಿಲ್ಲ ಅಂತ ಮಕ್ಕಳಿಗೆ ನೀವು ಹೆಂಗ್ ಹೊಡೆದಿದ್ದೀರಾ? ಅದ್ರಲ್ಲೂ ಬೇಜಾರು ಏನಂತಂದ್ರೆ, ಒಂದು ಗನ್ನು, ಆ ಗನ್ನಲ್ಲಿ ಪೆಟಲ್ಸ್ ಇರ್ತವೆ. ಅದು ನೀವು ಹೊಡೆದಿದ ತಕ್ಷಣ ಒಂದು ಸಾವಿರಾರು ಸಣ್ಣ ಸಣ್ಣ ಕಬ್ಬಣದ ಪೀಸ್ಗಳಾಗಿ ಮೈಯೆಲ್ಲ ಚುಚ್ಚುತ್ತೆ. ಫಸ್ಟ್ ನಾವ್ ಏನ್ ಅನ್ಕೊಂಡ್ರಿ ಅಂತಂದ್ರೆ, ಆ ಬೆತ್ತದೊಳಗೆ ಮಳೆ ಹೊಡೆದಿದ್ದಾರೆ ಅನ್ಕೊಂಡ್ರಿ. ಯಾಕಂದ್ರೆ ಅವ್ರು ಹೊಡೆದಿದ ತಕ್ಷಣ ಇಲ್ಲಿ ಗಾಯ ಆಗ್ತಾ ಇತ್ತು. ಸೊ ಇವಾಗ ನೋಡಿದ್ರೆ ಆ ತರ ಒಂದು ಬಂದೂಕನ್ನ ಉಪಯೋಗ ಮಾಡಿದ್ದಾರೆ ಅಂತೇಳಿ ಇವತ್ತು ಕನ್ನಡಪ್ರಭ ನ್ಯೂಸ್ ಪೇಪರ್ ಅನ್ನು ಸಹ ನಾನು ಓದ್ದೆ. ಯಾರ್ರೀ ಅವರು? ಇಬ್ರು ಮಕ್ಕಳಿಗೆ ಅದು ಆ ಒಂದು ಏನು ಆ ಕಬ್ಬಣದ ಪೀಸು ಒಂದು ಶ್ವಾಸಕೋಶದಲ್ಲಿ ಹೋಗಿದೆ, ಇನ್ನೊಂದು ಮಗನ ಕಣ್ಣೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಪೇಪರ್ ಅಲ್ಲಿ ಹಾಕಿದ್ದಾರೆ. ನೀವು ಮಾಡಿರೋ ತಪ್ಪಿಗೆ ನಮ್ಮ ಮಕ್ಕಳು ಕಣ್ ಕಳ್ಕೋಬೇಕಾ? ಉಸಿರಾಟ ನಿಂತು ಸಾಯ್ಬೇಕಾ? ನಿಮ್ಮ ಹತ್ರ ಏಟ್ಗಳನ್ನ ಹೊಡ್ಸ್ಕೋಬೇಕಾ? ಇದು ಖಂಡಿತ. ಆಮೇಲೆ ಇವತ್ತು ನೀವು ಹೊಡೆದಿರೋದು ಮಕ್ಕಳಿಗಲ್ಲ, ಈ ದೇಶದ ಪ್ರತಿ ತಂದೆ ತಾಯಿಗೆ ಹೊಡೆದಿದ್ದೀರಾ. ನೀವು ಈ ದೇಶದ ಆತ್ಮಕ್ಕೆ ಮಳೆ ಹೊಡೆದಿದ್ದೀರಾ. ಇದು ಇಲ್ಲಿಗೆ ನಿಂತ್ಕೊಳ್ಳಲ್ಲ. ಇವತ್ತು ಇಡೀ ದೇಶ ಒಂದಾಗಿ ಇವತ್ತು ಆ ಯುವ ಸಮುದಾಯದ ಪರವಾಗಿ ನಿಂತ್ಕೊಂಡು ಇವತ್ತು ನ್ಯಾಯವನ್ನ ಕೇಳ್ತಾ ಇದ್ದು. ಅದು ಇದೊಂದು ಎಚ್ಚರಿಕೆ ಗಂಟೆ ಯಾರಾದ್ರೂ ಆಗಿರ್ಲಿ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ಮೈಯಲ್ಲೆಲ್ಲ ಕಣ್ಣಿಟ್ಟು ಇಂಥ ಪರೀಕ್ಷೆಗಳನ್ನ ನಡೆಸಬೇಕು ಅನ್ನೋದು ಇವತ್ತು ದೇಶದಲ್ಲಿ ಯುವ ಸಮುದಾಯ ಒಂದು ಬುದ್ಧಿಯನ್ನ ಕಲಿಸಿದೆ, ಒಂದು ಸಂದೇಶವನ್ನ ಕೊಟ್ಟಿದೆ ಅಂತಂದ್ರೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ. ಆಯೋಗದ ಅಧ್ಯಕ್ಷೆ, ಇಲ್ಲಿ ಕಾಂಗ್ರೆಸ್ಸಿಗಳು ಅಂತ ಹೇಳಕ್ ತಪ್ಪಾಗುತ್ತೆ ನಾನು. ಆಮೇಲೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಒಬ್ಬ ತಾಯಿಯಾಗಿ ಮಾತಾಡ್ತಾ ಇದ್ದೀನಿ. ಆ ರಾಜಕಾರಣದ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಸಾರಿ, ನಾನು ಸಂವಿಧಾನದ ಆರ್ಟಿಕಲ್ 16(1)(a) ಅಂತ ಹೇಳಿದೆ. ಅದು 19(1)(a). ಸಂವಿಧಾನದ 19(1)(a), ಸಂವಿಧಾನದ 19(1)(b) ಅಲ್ಲಿ ನಾವು ಶಾಂತಿಯುತವಾಗಿ ನಮ್ದು ಏನ್ ಅನಿಸಿಕೆ ಇದೆ ಅದನ್ನ ನಾವು ಸರ್ಕಾರದ ಮುಂದೆ ಪ್ರೊಟೆಸ್ಟ್ ಮಾಡಿ ಹೇಳೋ ಎಲ್ಲ ಅಧಿಕಾರ ಸಂವಿಧಾನ ಕೊಟ್ಟಿದೆ. ಇವತ್ತು ಇಷ್ಟೆಲ್ಲ ನಡೆದ ಮೇಲೆ ಇವತ್ತು ಅದೇ ಸಂವಿಧಾನ ಆರ್ಟಿಕಲ್ 32 ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟಿಗೆ ಎಲ್ಲಾರು ಕೋರ್ಟಿಗೆ ಮೊರೆ ಹೋಗಿದ್ದಾರೆ. ಅವರಿಗೆ ಶಿಕ್ಷೆ ಆಗುತ್ತೆ. ಇವತ್ತು ಇಡೀ ಜಡ್ಜು, ಲಾಯರ್ಸು ಎಲ್ಲರೂ ಆ ಮಕ್ಕಳ ಪರ ಬಂದಿದ್ದಾರೆ. ಸೊ ಹಾಗಾಗಿ ಇದೊಂದು ಹೊಸ ದಿಗಂತನೇ ಪ್ರಾರಂಭ ಆಗ್ತಾ ಇದೆ. ಹಾಗೆ ಮುಂದಿನ ಯುವಕರ ಭವಿಷ್ಯ ಭ್ರಷ್ಟಾಚಾರ ರಹಿತ, ಜಾತಿವಾದ ರಹಿತ, ಮಕ್ಕಳ ಸಮಾನತೆಯಿಂದ ಆ ಮಕ್ಕಳ ಭವಿಷ್ಯ ಕೂಡಿರ್ಲಿ ಅಂತೇಳಿ ಒಬ್ಬರು ತಾಯಿಯಾಗಿ ನಾನು ಹಾರೈಸ್ತೀನಿ.